ಸ್ಯಾನಿಟೇಷನ್ ವರ್ಕರ್ಸ್ ಅಂತ ನಾವು ಕರಿತೀವಿ. ಖಾಸಗಿ ವಲಯದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಸರ್ಕಾರದ ಯಾವುದೇ ರೀತಿಯ ಡಾಟಾ ಇಲ್ಲ, ಯಾವುದೇ ರೀತಿಯ ಅಪ್ಲಿಕೇಶನ್ ಇಲ್ಲ, ಯಾವುದೇ ರೀತಿಯ ಒಂದು ಕಾನೂನು ಇಲ್ಲ. ಈ ಎಲ್ಲ ಕಾರಣಕ್ಕೂ ಇವತ್ತು ಅತಂತ್ರವಾಗಿ ನಿಂತಿದ್ದಾರೆ. ಯಾರೋ ಭಿಕ್ಷೆ ಹಾಕ್ತಾರೆ ಒಂದು ಏನಾದ್ರು ಕೊಟ್ಟರೆ ಕೊಟ್ಟಂಗೆ, ಇಲ್ಲಾಂದ್ರೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ವಿಧಾನ ಪರಿಷತ್ತರ ವಿಧಾನಸಭೆಯಲ್ಲಿ ಸಮರ್ಥಕವಾಗಿ ಮಾತಾಡಬೇಕು, ಸಮರ್ಥವಾಗಿ ವಾದ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಸಫಾಯಿ ಪಕ್ಷಗಳ ಹಿತರಕ್ಷಣೆಗೆ ಒಂದು ಕಾಯ್ದೆ ಬರಬೇಕು. ನಮ್ಮಲ್ಲಿ ಸ್ಟೇಟ್ ಪಾಲಿಸಿ ಇಲ್ಲ, ನಮ್ಮಲ್ಲಿ ಯಾವುದೇ ಸ್ಟೇಟ್ ಪಾಲಿಸಿ ಇಲ್ಲ. ಯಾರು ಬೇಕಾದ್ರೂ ನೇಮಕ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ವಾಪಸ್ ಕಟ್ಬೋದು. ಇವತ್ತು ತಮಗೆಲ್ಲ ಗೊತ್ತಿದೆ, ಕಲ್ಯಾಣ ಮಂಟಪಗಳು, ಯೂನಿವರ್ಸಿಟಿಗಳು, PHCಗಳು, ಪೊಲೀಸ್ ಸ್ಟೇಷನ್ಗಳು, ಬಸ್ ಸ್ಟ್ಯಾಂಡ್ಗಳು, ಮಹಾನಗರ ಪಾಲಿಕೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯತ್ಗಳು ಎಲ್ಲ ಕಡೆ ಸ್ವಚ್ಛತಾ ಕಾರ್ಯ ಮಾಡ್ತಕ್ಕಂಥ ಟಾಯ್ಲೆಟ್ಗಳು, ಕಸಗಳು ಅತಂತ್ರ ಸ್ಥಿತಿಯಿದ್ದಾರೆ. ಅನೇಕರು ಕಾಯ್ದುಕೊಂಡಿದ್ದಾರೆ. ಇವತ್ತು ಅವ್ರ ವಯಸ್ಸು ಕನಿಷ್ಠ 50 ವರ್ಷದಿಂದ ದಾಟ್ತಾ ಇದೆ. ಒಂದು ವೇಳೆ ಅವ್ರು ದಾಟಲು ಸಹ ಕಾಯಿಲೆಗೆ ಹೋಗ್ತಾರೆ. ಇಂಥ ಗಂಭೀರ ಸಮಸ್ಯೆಗಳನ್ನ ಮಾತಾಡೋದಕ್ಕೋಸ್ಕರ ನಮ್ಮಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಸಮರ್ಪಕ ನಾಯಕ ಇರೋದ್ರಿಂದ ನಮಗೆ ಅನ್ಯಾಯ ಆಗ್ತಾನೇ ಇದೆ. 35 ವರ್ಷದಿಂದ ನಿರಂತರವಾಗಿ ಅನ್ಯಾಯ ಆಗ್ತದೆ. ಈ ಅನ್ಯಾಯವನ್ನ ಕಾಪಾಡಬೇಕು, ಈ ನ್ಯಾಯ ಕೊಡಬೇಕು ಅಂತಂದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಸಮರ್ಥ ನಾಯಕರನ್ನ ನೀವು ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಹತ್ರ ಮತ್ತು ಸರ್ಕಾರದ ಹತ್ರ ಉಪಮುಖ್ಯಮಂತ್ರಿ ಹತ್ರ ನಾವು ಬೇಡಿಕೆ ಹಾಕಿದ್ವಿ, ಒತ್ತಾಯ ಮಾಡ್ತಾ ಇದ್ವಿ. ಹಂಗಾಗಿ ಮಾಧ್ಯಮಗಳು